ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತಿಂದ ಡಿಸೆಂಬರ್ 20ರವರೆಗೆ ಚಳಿಗಾಲದ ಅಧಿವೇಶನ. 10 ದಿನಗಳ ಕಾಲ ಬೆಳಗಾವಿ ಸುವರ್ಣಸೌಧದಲ್ಲಿ ಸದನ. ಈ ಬಾರಿಯ ಅಧಿವೇಶನಕ್ಕಾಗಿ 26 ಕೋಟಿ ರೂಪಾಯಿ ಖರ್ಚು. ಸದನದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಸಮರಕ್ಕೆ ವೇದಿಕೆ ಸಜ್ಜು. ಸರ್ಕಾರ ಕಟ್ಟಿಹಾಕಲು ಮೈತ್ರಿ ಪಡೆ ಸನ್ನದ್ಧರಾಗಿದ್ರು. ಎಚ್ಡಿಕೆ, ಬೊಮ್ಮಾಯಿ ಸೇರಿ ಘಟಾನುಘಟಿಗಳ ಕೊರತೆ. ಜಂಟಿ ಹೋರಾಟದ ಮೂಲಕವೇ ಕಾಂಗ್ರೆಸ್ ವೈಫಲ್ಯದ ವಿರುದ್ಧ ಹೋರಾಟ. ಸುವರ್ಣಸೌಧದ ಒಳಗೆ ಅನುಭವ ಮಂಟಪದ ವೈಭವ. ಮೊದಲ ಮಹಡಿಯಲ್ಲಿ ಅನುಭವ ಮಂಟಪ ಚಿತ್ರದ ಅನಾವರಣ. ಸಿಎಂ ಸಿದ್ದರಾಮಯ್ಯರಿಂದ ಬಸವಣ್ಣ ಸ್ಥಾಪಿಸಿದ ಅನುಭವ ಮಂಟಪದ ಬೃಹತ್ ತೈಲ ಚಿತ್ರ ಅನಾವರಣ. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸುವರ್ಣಸೌಧದ ಮುಂದೆ ಹೋರಾಟ. 15ಕ್ಕೂ ಅಧಿಕ ಪ್ರತಿಭಟನಾ ಟೆಂಟ್ಗಳ ನಿರ್ಮಾಣ. ಡಿಸೆಂಬರ್ 16ರಂದು ಸುವರ್ಣಸೌಧ ಮುತ್ತಿಗೆ. ಉಪಸಮರ ಗೆದ್ದವರಿಂದ ಇವತ್ತು ಸುವರ್ಣಸೌಧದಲ್ಲಿ ಪ್ರಮಾಣ ವಚನ. 3 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿರುವ ಕಾಂಗ್ರೆಸ್ ಕಲಿಗಳು. ಅನ್ನಪೂರ್ಣ ತುಕಾರಾಂ, ಸಿಪಿ ಯೋಗೇಶ್ವರ್, ಯಾಸಿರ್ ಖಾನ್ ಪಠಾಣ್ ಪ್ರಮಾಣ ವಚನ ಸ್ವೀಕಾರ. ಮಂಗಳೂರಲ್ಲಿ ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕನಿಂದ ಅತ್ಯಾಚಾರ. ಸಂತ್ರಸ್ತೆ ಮನೆಗೆ ಹೋಗಿ ಜ್ಯೂಸ್ನಲ್ಲಿ ಮತ್ತು ಬರುವ ಔಷಧ ಬೆರೆಸಿ ದೌರ್ಜನ್ಯ ಅಂತ ದೂರು. ಬ್ಲಾಕ್ ಮೇಲ್ ಮಾಡಿ ಹಣ, ಕಾರು ದೋಚಿ ವಿದೇಶಕ್ಕೆ ಮೊಹಮ್ಮದ್ ಶಫೀನ್ ಪರಾರಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಸಂಬಂಧ 5 ಲಕ್ಷ ಪರಿಹಾರ ಘೋಷಣೆ. ವಿಚಾರಣೆ ವೇಳೆ ಕಳಪೆ ಗುಣಮಟ್ಟದ ಔಷಧಿಯಿಂದ ಸಾವು ಅನ್ನೋದು ದೃಢ. ಮೃತರ ಕುಟುಂಬಸ್ಥರ ಮನವಿ ಮೇರೆಗೆ 5 ಲಕ್ಷ ಪರಿಹಾರ ಹೆಚ್ಚಿಸಿದ್ದೀವೆಂದ ಸಿಎಂ ಸಿದ್ದರಾಮಯ್ಯ. ಬುದ್ಧಿಹೀನ ರಾಹುಲ್ ಗಾಂಧಿಯಂತಹ ನಾಯಕನಿಂದ ಕಾಂಗ್ರೆಸ್ ಅವನತಿ. ಕಾಂಗ್ರೆಸ್ ನಾಯಕರು ಒಳ್ಳೆಯ ಲೀಡರ್ ಹುಡುಕಿಕೊಳ್ಳೋದು ಒಳ್ಳೆಯದು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ. ಚಿಕ್ಕಬಳ್ಳಾಪುರದಲ್ಲಿ ಪುರಾತನ ಗುಟ್ಟಾಂಜನೇಯ ಸ್ವಾಮಿ ದೇಗುಲ ವಕ್ಫ್ ಆಸ್ತಿ. 1 ಎಕರೆ 30 ಗುಂಟೆ ಜಮೀನು. 2018-19ರಲ್ಲಿ ಖಬ್ರಸ್ತಾನ್ ವಕ್ಫ್ ಸ್ವಂತಂದ ಪಹಣಿ. ಮುಜರಾಯಿ ಇಲಾಖೆಯ ಆಸ್ತಿಯನ್ನ ವಕ್ಫ್ ಅಂತ ತಿದ್ದುಪಡಿ ಮಾಡಿದ್ದಕ್ಕೆ ಆಕ್ರೋಶ. ದರ್ಶನ್ ಮಧ್ಯಂತರ ಜಾಮೀನಿಗೆ ಅವಧಿ ಡಿಸೆಂಬರ್ 11ಕ್ಕೆ ಮುಕ್ತಾಯ. ಇವತ್ತು ದಾಸನ ಬೇಲ್ ಭವಿಷ್ಯ ನಿರ್ಧಾರ. ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ. ಬಂಡುಕೋರರು ಸಿರಿಯಾ ವಶಕ್ಕೆ ಪಡಿತಾ ಇದ್ದಂತೆ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಪಲಾಯನ. ಜೀವ ಭಯದಲ್ಲಿ ರಷ್ಯಾಗೆ ಓಡಿ ಹೋದ ಸರ್ವಾಧಿಕಾರಿ. ದೇಶ ತೊರೆಯುವ ಮುನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ. ಅಸಾದ್ ಪತನಕ್ಕೆ ಕಾರಣವಾದ ಉಗ್ರ ನಾಯಕ ಜೋಲಾನಿ. ಅಲ್ ಖೈದಾ ಬೆಂಬಲಿತ ಎಚ್ಟಿಎಸ್ ಉಗ್ರ ಸಂಘಟನೆ ನಾಯಕ. ಅಮೆರಿಕದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರುವ ಜೋಲಾನಿಯೇ ಸಿರಿಯಾದ ಮುಂದಿನ ಪ್ರಧಾನಿಯಾಗೋ ಸಾಧ್ಯತೆ. ಸಿರಿಯಾವನ್ನ ಬಂಡುಕೋರರು ವಶಕ್ಕೆ ಪಡಿತಾ ಇದ್ದಂತೆ ಅಖಾಡಕ್ಕಿಳಿದ ಇಸ್ರೇಲ್. ಗಡಿಯಲ್ಲಿರುವ ಗೋಲನ್ ಹೈಟ್ಸ್ ಬಳಿಯ ಪ್ರದೇಶದನ್ನ ಕಬ್ಜಾ. ಡಮಾಸ್ಕಸ್ನ ವಲಸೆ ಮತ್ತು ಪಾಸ್ಪೋರ್ಟ್ ಕಟ್ಟಡದ ಮೇಲೂ ಬಾಂಬ್ ದಾಳಿ. ಹಿಂಸಾಚಾರದ ನಡುವೆಯೇ ಇವತ್ತು ಭಾರತದ ವಿದೇಶಾಂಗ ಕಾರ್ಯದರ್ಶಿ ಬಾಂಗ್ಲಾ ಭೇಟಿ. ದೌರ್ಜನ್ಯದ ಬಗ್ಗೆ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿ ಜೊತೆ ವಿಕ್ರಮ್ ಮಿರ್ಸಿ ಚರ್ಚೆ ಸಾಧ್ಯತೆ. ಶೇಖ್ ಹಸೀನಾ ನಿರ್ಗಮನದ ಬಳಿಕ ಮೊದಲ ಬಾರಿಗೆ ಭಾರತದಿಂದ ಭೇಟಿ. ಮೊನ್ನೆ ಮುಂಬೈನ ಮಹಾಯುತಿ ಸರ್ಕಾರದ ಪ್ರಮಾಣ ವಚನ ವೇಳೆ ಕಳ್ಳರ ಕರಾಮತ್ತು. ಬರೋಬ್ಬರಿ 12 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳ ಕಳ್ಳತನ. ಆರೋಪಿಗಳಿಗಾಗಿ ಬಲೆ ಬೀಸಿದ ಪೊಲೀಸ್. ಅಷ್ಟಲಕ್ಷ್ಮಿ ಮಹೋತ್ಸವದ ಫ್ಯಾಷನ್ ಶೋನಲ್ಲಿ ಕೇಂದ್ರ ಸಚಿವರಿಂದ ರ್ಯಾಂಪ್ ಅಪ್. ಜ್ಯೋತಿರಾದಿತ್ಯ ಸಿಂಧಿಯಾ, ಸುಕಾಂತ್ ಮಜುಮ್ದಾರ್ ರ್ಯಾಂಪ್ ವಾಕ್. ಈಶಾನ್ಯ ರಾಜ್ಯಗಳ ಸಂಸ್ಕೃತಿ, ವೈಶಿಷ್ಟ್ಯತೆ ಹಾಗೂ ಪ್ರಾದೇಶಿಕ ಮಹತ್ವ ಗುರುತಿಸುವ ಮಹೋತ್ಸವ.
ರಾಹುಲ್ ಗಾಂಧಿ ಬಳಿಕ ಸೋನಿಯಾ ಗಾಂಧಿ ವಿರುದ್ಧವೂ ಬಿಜೆಪಿ ಗಂಭೀರ ಆರೋಪ. ಭಾರತ ವಿರೋಧಿ ಸೋರಸ್ ನೆರವಿನ ಸಂಸ್ಥೆ ಜೊತೆ ಸೋನಿಯಾ ನಂಟಿನ ಆರೋಪ. ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ನಿಲುವಿನ ಸಂಸ್ಥೆಗೆ ಕೂಡ ಅಧ್ಯಕ್ಷೆ ಅಂತ ಕೇಸರಿ ಪಾಳ್ಯ. ಮಂಜಿನಲ್ಲಿ ಮುಳುಗಿ ಹೋದ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿ ಹಲವೆಡೆ ಶೀತಗಾಳಿ ಹೆಚ್ಚಾಗಿ ತಾಪಮಾನ ಕುಸಿತ. ಪ್ರಮುಖ ರಸ್ತೆ ಸ್ಥಳ ಹಿಮಾವೃತಗೊಂಡಿದ್ದು ಪ್ರವಾಸಿಗರಿಂದ ಎಂಜಾಯ್. ಆಫ್ರಿಕಾದ ಕಾಂಗೋದಲ್ಲಿ ಕಾಣಿಸಿಕೊಂಡ ನಿಗೂಢ ಜ್ವರ. ಕೆಲವೇ ದಿನಗಳಲ್ಲಿ 79 ಜನರ ಕೊನೆಯುಸಿರು. ವಿಜ್ಞಾನಿಗಳಿಂದ ಡಿಸೀಸ್ ಎಕ್ಸ್ ಅಂತ ನಾಮಕರಣ. ಅಮೆರಿಕದ ನಟಿ ಧರಿಸಿದ್ದ ಡೈಮಂಡ್ ಚಪ್ಪಲಿ ಭಾರೀ ಮೊತ್ತಕ್ಕೆ ಹರಾಜು. ದಿ ವಿಜಾರ್ಡ್ ಆಫ್ ಓಜೆಡ್ ಸಿನಿಮಾದಲ್ಲಿ ಧರಿಸಿದ್ದ ಚಪ್ಪಲ್ಗೆ ಭಾರೀ ಡಿಮ್ಯಾಂಡ್. ಹಾಲಿವುಡ್ ನಟಿ ಜೋಡ್ಕಿ ಗಾರ್ಲ್ಯಾಂಡ್ ಧರಿಸಿದ್ದ ಚಪ್ಪಲ್ 237 ಕೋಟಿಗೆ ಬಿಕರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.